ಇವತ್ತಿನ ಕ್ಲಾಸಲ್ಲಿ ಆಫ್ರಿಕಾದ ಮುಂದುವರಿದ ಭಾಗ ಆಫ್ರಿಕಾದ ದ್ವೀಪಗಳು ಇದರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸಲ್ಲಿ ನಾನು ಆಫ್ರಿಕಾದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಹೇಳಿದ್ದೆ. ಆಫ್ರಿಕಾದ ಪ್ರಾಕೃತಿಕ ಲಕ್ಷಣ. ಈಗ ಅದೇ ಪ್ರಾಕೃತಿಕ ಲಕ್ಷಣದಲ್ಲಿನೇ ಈ ದ್ವೀಪಗಳು ಸಹಿತ ಒಂದು ಭಾಗ. ನೋಡಿ, ದ್ವೀಪಗಳು ಅಂದರೆ ದ್ವೀಪಗಳು ಸುತ್ತಲೂ ಸಮುದ್ರ ಇರಬೇಕು, ನಡುವೆ ಒಂದು ಭೂಭಾಗ ಇರಬೇಕು. ಅದನ್ನು ನಾವು ದ್ವೀಪ ಅಂತೇಳಿ ಕರಿತೀವಿ. ದ್ವೀಪಗಳಲ್ಲಿ ಹಲವಾರು ವಿಧಗಳಿದ್ದಾವೆ. ಜ್ವಾಲಾಮುಖಿ ದ್ವೀಪ, ಹವಳ ದ್ವೀಪ, ಈ ರೀತಿಯಾಗಿ ಹಲವಾರು ವಿಧಗಳು ಕಂಡುಬರುತ್ತವೆ. ಈಗ ಇವತ್ತಿನ ಕ್ಲಾಸಲ್ಲಿ ನಾವು ಆಫ್ರಿಕಾದ ದ್ವೀಪಗಳು ಅಂದರೆ ಈ ಆಫ್ರಿಕಾ ಖಂಡಕ್ಕೆ ಸಂಬಂಧಪಟ್ಟಂತೆ ಇರುವಂಥ ದ್ವೀಪಗಳು ಯಾವ ಭಾಗದಲ್ಲಿ ಕಂಡುಬರುತ್ತವೆ ಅಂತ ನಾವು ನೋಡಬೇಕಾಗುತ್ತೆ. ಯಾವ ಭಾಗದಲ್ಲಿ ಯಾವ ದ್ವೀಪ ಇದೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಪ್ರಮುಖವಾಗಿ ಆಫ್ರಿಕಾದ ಸುತ್ತಲೂ ನೀರಿನ ಭಾಗ ಇದೆ. ಇದನ್ನು ನಾವು ಏನಂತ ಕೊಡ್ತೀವಿ? ಸಾಗರ ಅಂತ ಕರಿತೀವಿ. ಈ ಭಾಗದಲ್ಲಿ ಆಗ್ನೇಯ ಭಾಗದಲ್ಲಿ ಏನಿದೆ, ಆಗ್ನೇಯ ಮತ್ತು ಪೂರ್ವ ಭಾಗದಲ್ಲಿ ಹಿಂದೂ ಮಹಾಸಾಗರ ಇದೆ. ಇದೆಲ್ಲ ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್ ಅಂತೇಳಿ ಕರಿತೀವಿ ನಾವು. ಏನಂತ? ಹಿಂದೂ ಮಹಾಸಾಗರ. ಈ ಭಾಗದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ, ದಕ್ಷಿಣ ಅಟ್ಲಾಂಟಿಕ್, ಉತ್ತರ ಅಟ್ಲಾಂಟಿಕ್, ಈ ರೀತಿಯಾಗಿ. ಈ ಕಡೆ ಹಿಂದೂ ಮಹಾಸಾಗರ. ಇಲ್ಲೇನಿದೆಯಲ್ಲ, ಇದು ಕೆಂಪು ಸಮುದ್ರ. ಈಗ ಹಿಂದೂ ಮಹಾಸಾಗರದಲ್ಲಿ ಹಲವಾರು ದ್ವೀಪಗಳಿದ್ದಾವೆ. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಹಲವಾರು ದ್ವೀಪಗಳು ಆಫ್ರಿಕಾಕ್ಕೆ ಸಂಬಂಧಪಟ್ಟಿದ್ದಂತೂ ಇದ್ದಾವೆ. ಆದರೆ ನಾನಿವತ್ತು ಹೇಳೋದು ಪ್ರಮುಖ ದ್ವೀಪಗಳು. ಹಲವಾರು ದ್ವೀಪಗಳು ಕಂಡುಬರ್ತವೆ, ಸುಮಾರು ಸಾವಿರಾರು ದ್ವೀಪಗಳು ಇಲ್ಲಿ ಕಂಡುಬರ್ತವೆ. ಆದರೆ ಅಲ್ಲಿ ಪ್ರಮುಖವಾಗಿ ದ್ವೀಪ ರಾಷ್ಟ್ರಗಳಲ್ಲಿ ಕೇವಲ 6 ರಾಷ್ಟ್ರಗಳಿದ್ದಾವೆ. ಆಫ್ರಿಕಾದ ದ್ವೀಪ ರಾಷ್ಟ್ರಗಳು 6 ಇದ್ದಾವೆ. ಅದ್ರ ಜೊತೆಗೆ ಇನ್ನು ಹಲವಾರು ಸ್ವತಂತ್ರ ದ್ವೀಪ ರಾಷ್ಟ್ರಗಳು ಇದ್ದಾವೆ. ನೋಡಿ, ದ್ವೀಪ ರಾಷ್ಟ್ರಗಳು ಮೊದಲನೇದಾಗಿ ಮಾರಿಷಿಯಸ್ ನೋಡೋಣ. ಮಾರಿಷಿಯಸ್ ನೋಡಿ, ಇಲ್ಲಿ 50% ಹಿಂದೂಗಳು ಕಂಡುಬರ್ತಾರೆ. 50% ಹಿಂದೂಗಳು, ಉಳಿದ ಪರ್ಸೆಂಟ್ ಎಲ್ಲ ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು. ಈ ಮಾರಿಷಿಯಸ್ನ ನಾವು ಇನ್ನೊಂದು ಇಂಡಿಯಾ ಅಂತೇಳಿ ಕರಿಬೋದು. ಹಿಂದೂ ಮಹಾಸಾಗರದಲ್ಲಿರೋ ಇನ್ನೊಂದು ದೇಶ, ಭಾರತನಂತ ಕರಿಬೋದು. ಯಾಕಂದರೆ ಇಲ್ಲಿರುವಂಥ ಎಲ್ಲರೂ ಭಾರತೀಯರು. ಅಂದರೆ ಇಲ್ಲಿ ಯಾಕೆ ಭಾರತೀಯರು ಬಂದರು ಅಂದರೆ ಮಾರಿಷಿಯಸ್ ಇಲ್ಲಿ ಕಂಡು ಬರುತ್ತೆ. ನೋಡಿ, ಇದು ಮಾರಿಷಿಯಸ್. ಈ ಮಡಗಾಸ್ಕರ್ ಏನಿದೆಯಲ್ಲ, ಈ ಮಡಗಾಸ್ಕರಿಂದ ಪೂರ್ವಕ್ಕೆ ಏನಿದೆ, ಇಲ್ಲಿ ಮಾರಿಷಿಯಸ್ ಕಂಡುಬರುತ್ತೆ. ಇದು ಮಾರಿಷಿಯಸ್. ಇಲ್ಲಿ ಭಾರತೀಯರು ಅಧಿಕವಾಗಿ ಹಾಕಿದ್ದಾರೆ ಅಂದರೆ ಈ ಮಡಗಾಸ್ಕರ್ ದ್ವೀಪ ಏನಿದೆಯಲ್ವ, ಈ ಭಾಗದಲ್ಲಿ ಏನಿದ್ರು ಬ್ರಿಟಿಷರು ತಮ್ಮ ವಸಾಹತವನ್ನು ಸ್ಥಾಪನೆ ಮಾಡಿದರು. ಇವರು ಭಾರತದಲ್ಲಿಯೂ ಸಹಿತ ವಸಾಹತವನ್ನು ಸ್ಥಾಪನೆ ಮಾಡಿದರು. ಅಂದರೆ ಭಾರತನೂ ಸಹಿತ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ಮಡಗಾಸ್ಕರ್ ಮತ್ತು ಈ ದ್ವೀಪಗಳು ಸಹಿತ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಆದ್ದರಿಂದ ಬ್ರಿಟಿಷರು ಏನು ಮಾಡಿದರು, ಭಾರತೀಯರನ್ನು ಇಲ್ಲಿ ಕೆಲಸ ಮಾಡಲು ಕರೆತಂದರು. ಭಾರತೀಯರನ್ನು ಇಲ್ಲಿ ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲು ಕೂಲಿ ಆಳುಗಳಾಗಿ ಭಾರತೀಯರನ್ನು ಈ ದ್ವೀಪಕ್ಕೆ ಕರೆತಂದರು. ಕರೆತಂದ ತಕ್ಷಣ ವಾಪಸ್ ಅವರು ಬಿಟ್ಟು ಬರಲಿಲ್ಲ, ಅಲ್ಲೇ ಉಳ್ಕೊಂಡ್ರು. ಯಾರು? ಭಾರತೀಯರು. ಅಲ್ಲೇ ಉಳ್ಕೊಂಡಾಗ ಈ ಮಾರಿಷಿಯಸ್ ಅವಾಗಿಂದನೂ ಭಾರತೀಯರ ಒಂದು ಪ್ರದೇಶವಾಗಿ ಉಳಿದುಬಿಟ್ಟಿದೆ. ಈ ಮಾರಿಷಿಯಸ್ನಲ್ಲಿ ಏನಿದಾರಲ್ವ, 50%ಗಳು ಹಿಂದೂಗಳೇ ಇಲ್ಲಿ ಕಂಡು ಬರ್ತಾರೆ. ಈ ಮಾರಿಷಿಯಸ್ನ ರಾಜಧಾನಿ ಪೋರ್ಟ್ ಲೂಯಿಸ್ ಅಂತೇಳಿ. ಮಾರಿಷಿಯಸ್ ರಾಜಧಾನಿ ಪೋರ್ಟ್ ಲೂಯಿಸ್. ನಂತರ ಎರಡನೇ ದ್ವೀಪ ರಾಷ್ಟ್ರ ಅಂದರೆ ಸಿಚೆಲ್ಸ್ ಅಂತೇಳಿ ಕರಿತೀವಿ. ಸಿಚೆಲ್ಸ್ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಇಲ್ಲಿ ನೋಡಿ, ಇದೆಯಲ್ಲ, ಇದು ಸಿಚೆಲ್ಸ್. ಇದೇನಿದೆಯಲ್ಲ, ಇದು ಆಫ್ರಿಕಾದ ಅತಿ ಚಿಕ್ಕ ದೇಶ. ಸ್ಮಾಲೆಸ್ಟ್ ಕಂಟ್ರಿ ಯಾವುದ್ರದ್ದು? ಆಫ್ರಿಕಾದ ಅತಿ ಚಿಕ್ಕ ದೇಶ ಸಿಚೆಲ್ಸ್. ಇದರ ರಾಜಧಾನಿ ವಿಕ್ಟೋರಿಯಾ. ಇದರಲ್ಲಿ ಮಾಹೆ ಅಂತ ದ್ವೀಪ ಇದೆ. ಇಲ್ಲಿ ಮಾಹೆ ಅಂತೇಳಿ ಒಂದು ದ್ವೀಪ ಇದೆ. ಈ ಮಾಹೆ ದ್ವೀಪದಲ್ಲಿ ವಿಕ್ಟೋರಿಯಾ ರಾಜಧಾನಿ ಕಂಡುಬರುತ್ತೆ. 90% ಜನಸಂಖ್ಯೆ ಅಲ್ಲೇ ಕಂಡುಬರುತ್ತೆ. ಸುಮಾರು 90% ಜನಸಂಖ್ಯೆ
ಇದೇ ಐಸ್ಲ್ಯಾಂಡ್ನಲ್ಲಿ ಕಂಡುಬರುತ್ತೆ. ಯಾವುದು? ಮಾಹೆ. ಇದು ಒಂದು ಪ್ರಮುಖ ದ್ವೀಪ ರಾಷ್ಟ್ರ. ಎಲ್ಲಿದೆ? ಇದು ಸಿಚೆಲ್ಸ್ ಇಲ್ಲಿದೆ ನೋಡಿ. ಇದೆಲ್ಲ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂಥ ದ್ವೀಪಗಳು. ಹಿಂದೂ ಮಹಾಸಾಗರದಲ್ಲಿ ಕಂಡುಬರೋ ದ್ವೀಪಗಳು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ದ್ವೀಪ ರಾಷ್ಟ್ರ ಕೊಮೊರೊಸ್. ಈ ಕೊಮೊರೊಸ್ ಏನಿದೆಯಲ್ಲ, ಇದು ದ್ವೀಪ ರಾಷ್ಟ್ರ ಇಲ್ಲಿ ಕಂಡುಬರುತ್ತೆ ನೋಡಿ. 3 ಪ್ರಮುಖ ದ್ವೀಪಗಳನ್ನು ಒಳಗೊಂಡಿದೆ. 3 ಪ್ರಮುಖ ದ್ವೀಪಗಳು ಯಾವ್ಯಾವುದು ಅಂತಂದರೆ, ಒಂದು ಗ್ರಾಂದೆ ಕೊಮೊರೆ, ಮೊಹಿಲಿ, ಅಂಜವಾನ್ ದ್ವೀಪ. ಗೊತ್ತಾಯ್ತಲ್ವ? ಗ್ರಾಂದೆ ಕೊಮೊರಿ ಇಲ್ಲಿದೆಯಲ್ವ, ಇದು ಗ್ರಾಂದೆ ಕೊಮೊರಿ, ಅಂಜವಾನ್ ಮತ್ತು ಮಾಹಿಲಿ ದ್ವೀಪ. ಇಲ್ಲಿ 90 ಭಾಗ ಇಸ್ಲಾಂ ಕಂಡುಬರುತ್ತೆ. 90 ಭಾಗ ಇಸ್ಲಾಂ ಜನಸಂಖ್ಯೆ ಕಂಡುಬರುತ್ತೆ. 100ರಲ್ಲಿ 90% ಜನ ಮುಸ್ಲಿಮ್ಸ್ ಅಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ಕೊಮೊರೊಸ್ನಲ್ಲಿ. ಇದರ ರಾಜಧಾನಿ ಮೊರೊನಿ ಇದರ ಪ್ರಮುಖ ರಾಜಧಾನಿ. ಪ್ರಮುಖ ಪಟ್ಟಣನೂ ಹೌದು, ರಾಜಧಾನಿನೂ ಹೌದು. ನಂತರ 4ನೇ ದ್ವೀಪ ರಾಷ್ಟ್ರ ಮಡಗಾಸ್ಕರ್. ಇದೇನಿದಿಲ್ವ, ಇದು ಮಡಗಾಸ್ಕರ್. ಇದು 4ನೇ ದ್ವೀಪ ರಾಷ್ಟ್ರ. ಜೊತೆಗೆ ಇಡೀ ಭೂಮಿಯ 4ನೇ ಅತಿ ದೊಡ್ಡ ದ್ವೀಪ ರಾಷ್ಟ್ರ ಯಾವುದು? ಮಡಗಾಸ್ಕರ್. ಈ ಮಡಗಾಸ್ಕರ್ನಲ್ಲಿರುವಂಥ ಜನ ತುಂಬ ಬಡವರು. ಏನು ಮಡಗಾಸ್ಕರ್ ಇದೆಯಲ್ಲ ದ್ವೀಪ, ಇಲ್ಲಿರುವಂಥ ಜನರು ತುಂಬ ಬಡವರು. ಮತ್ತು ಇಲ್ಲಿ ಅತ್ಯಧಿಕ ಒಂದು ವೈವಿಧ್ಯಮಯ ಜೀವಸಂಕುಲ ಇಲ್ಲಿ ಕಂಡುಬರುತ್ತೆ. ವೈವಿಧ್ಯಮಯ ಜೀವಸಂಕುಲ. ಆದ್ದರಿಂದ ಇಲ್ಲಿ ಹಲವಾರು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಕಂಡುಬರುತ್ತವೆ. ಇಲ್ಲಿರುವಂಥ ಜನರು ತುಂಬ ಬಡವರಾದ್ದರಿಂದ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಈ ಮಡಗಾಸ್ಕರ್ ದ್ವೀಪ ಈ ನಮ್ಮ ಭಾರತಕ್ಕೆ ಒಂದು ಸ್ವಲ್ಪ ಸಂಬಂಧ ಇದೆ. ಎಲ್ಲಿ ಅಂದರೆ ಭೂ ಅಲೆತ ಸಿದ್ಧಾಂತದಲ್ಲಿ ಈ ಮಡಗಾಸ್ಕರ್ ದ್ವೀಪ ಮತ್ತು ಭಾರತ ಕೂಡ್ಕೊಂಡಿದ್ದು. ಇಲ್ಲಿದೆಯಲ್ವ, ಈ ಭಾಗ ಕೂಡ್ಕೊಂಡಿತ್ತು. ನಂತರ ಕಾಲಾನಂತರದ ಏನಾಯಿತು? ಡಿವೈಡ್ ಆಯಿತು. ಭೂ ಅಲೆತ ಸಿದ್ಧಾಂತದಲ್ಲಿ ಡಿವೈಡ್ ಆಯಿತು. ಇಲ್ಲೇನೇ ಕಂಡು ಬರುತ್ತಲ್ಲ, ಇದು ಮೊಜಾಂಬಿಕ್ ದೇಶ. ಇದು ಮೊಜಾಂಬಿಕ್ ದೇಶ ಮತ್ತು ಮಡಗಾಸ್ಕರ್ ದೇಶದ ನಡುವೆ ಇರುವುದು ಮೊಜಾಂಬಿಕ್ ಚಾನಲ್ ಇಲ್ಲಿ ಕಂಡುಬರುತ್ತೆ. ಮತ್ತು 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ ಇದ್ರ ಮೇಲೆ ಹಾದು ಹೋಗುತ್ತೆ. ಇದು ನೆನ್ಪಿಡಬೇಕಾಗಿತ್ತು. 4th ಲಾರ್ಜೆಸ್ಟ್ ಐಸ್ಲ್ಯಾಂಡ್ ಇನ್ ದ ವರ್ಲ್ಡ್. ಈ ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ಐಸ್ಲ್ಯಾಂಡ್ ಕಂಟ್ರಿ. ಸಾವ್ಟಾಮ್ ನೋಡಿ ಇಲ್ಲಿ ಕಂಡುಬರುತ್ತೆ. ಸಾವ್ಟಾಮ್ ಮತ್ತು ಪ್ರಿನ್ಸಿಪೆ ಅಂತೇಳಿ. ಸಾವ್ಟಾಮ್ ಮತ್ತು ಪ್ರಿನ್ಸಿಪೆ ಏನಿದೆಯಲ್ಲ, ಇದು ಸಾವ್ಟಾಮ್ ಮತ್ತು ಪ್ರಿನ್ಸಿಪೆ 2 ದ್ವೀಪಗಳು. ಇಲ್ಲಿ ಪ್ರಿನ್ಸಿಪೆ ಇದೆ, ಇಲ್ಲಿ ಸಾವ್ಟಾಮ್ ಇದೆ. ಸಾವ್ಟಾಮ್ ಮತ್ತು ಪ್ರಿನ್ಸಿಪೆ ಈ ದ್ವೀಪಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಪೋರ್ಚುಗೀಸರ ಆಡಳಿತಕ್ಕೆ ಒಳಪಟ್ಟಿತ್ತು. ಪೋರ್ಚುಗೀಸರ ಆಡಳಿತಕ್ಕೆ ಒಳಪಟ್ಟಿತ್ತು. ಆದ್ದರಿಂದ ಇದನ್ನು ಲೂಸೋಫೋನ್ ಅಂತೇಳಿ ಕರೀತಾರೆ. ಲೂಸೋಫೋನ್ ಕಂಟ್ರಿ ಅಂದರೆ ಯಾವ ದೇಶದಲ್ಲಿ ಪೋರ್ಚುಗಲ್ ಭಾಷೆಯನ್ನು ಬಳಸ್ತಾರೋ ಅವಕ್ಕೆ ಲೂಸೋಫೋನ್ ಅಂತೇಳಿ ಕರೀತಾರೆ. ಯಾವ ದೇಶದಲ್ಲಿ ಪೋರ್ಚುಗೀಸ್ ಭಾಷೆಯನ್ನು ಬಳಸ್ತಾರಲ್ವ, ಯಾವ ದೇಶದಲ್ಲೇ ಆಗಲಿ ಪೋರ್ಚುಗೀಸ್ ಭಾಷೆ ತನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿದ್ದರೆ ಅದಕ್ಕೆ ಲೂಸೋಫೋನ್ ದೇಶಗಳು ಅಂತೇಳಿ ಕರೀತಾರೆ. ಇಲ್ಲಿದೆ ನೋಡಿ, ಲೂಸೋಫೋನ್ ದೇಶ. ಈ ಸಾವ್ಟಾಮ್ ಇದೆಯಲ್ಲ, ಸಾವ್ಟಾಮ್ ಆ್ಯಂಡ್ ಪ್ರಿನ್ಸಿಪೆ. ಸಾವ್ಟಾಮ್ಗೂ ಮತ್ತು ಪ್ರಿನ್ಸಿಪೆ ಇವೆರಡರ ನಡುವೆ 150 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇವೆರಡು ಒಂದು ದೇಶ. ಎಲ್ಲಿದೆ ಅಂದರೆ ಈ 0 ಡಿಗ್ರಿ ಇದೆಯಲ್ಲ, ಸಮಭಾಜಕ ವೃತ್ತ. ಈ 0 ಡಿಗ್ರಿ ಸಂಭಾಜಕ ವೃತ್ತದ ಸ್ವಲ್ಪ ಕೆಳಗೆ, ಅದು ಹೋಗಿದೆ ಸಾವ್ಟಾಮ್. ಇದರ ರಾಜಧಾನಿನೇ ಸಹಿತ ಸಾವ್ಟಾಮ್ನೇ ಇಲ್ಲಿ ಕಂಡುಬರುತ್ತೆ. ಇಲ್ಲಿ ಗಲ್ಫ್ ಆಫ್ ಗಿನಿಯಾ
ಈಗ ಹಿಂದೂ ಮಹಾಸಾಗರ ದ್ವೀಪಗಳಾಯಿತು, ಒಂದು ಸಿಚೆಲ್ಸ್, ಇನ್ನೊಂದು ಕೊಮೊರೋಸ್, ಇನ್ನೊಂದು ಮಾರಿಷಿಯಸ್. ಇವು 3 ದೇಶಗಳು. ಈ ಉಳಿದ ದ್ವೀಪಗಳಿದಾವಲ್ಲ, ಇದು ಸ್ವತಂತ್ರ ದ್ವೀಪಗಳಲ್ಲ. ಇವು ಸ್ವತಂತ್ರ ದ್ವೀಪಗಳಾದರೂ ಸಹಿತ ಬೇರೆ ಯುರೋಪಿನ ದೇಶಗಳ ವಸಾಹತುಗಳು ಇದನ್ನು ನಿಯಂತ್ರಣ ಮಾಡ್ತವೆ. ಯುರೋಪ್ ದೇಶಗಳ ವಸಾಹತುಗಳು ಇವು, ಇದನ್ನು ಬೇರೆ ಬೇರೆ ದೇಶಗಳು ನಿಯಂತ್ರಿಸ್ತವೆ. ಆದರೆ ಸ್ವತಂತ್ರ ದೇಶಗಳು ಅಂದರೆ ಅವು ಇಂಡಿಪೆಂಡೆಂಟ್ ಕಂಟ್ರೀಸ್ ಅಂದರೆ ಒಂದು ಸಿಚೆಲ್ಸ್, ಇನ್ನೊಂದು ಕೊಮೊರೋಸ್, ಇನ್ನೊಂದು ಮಾರಿಷಿಯಸ್. ಈಗ ಸಾವ್ ಟಾಮ್ ಇದು ಒಂದು ಸ್ವತಂತ್ರ ದೇಶ. ಈ ದೇಶ ಗಲ್ಫ್ ಆಫ್ ಗಿನಿಯಾ, ಇಲ್ಲಿ ಗಲ್ಫ್ ಆಫ್ ಗಿನಿಯಾ ಕಂಡುಬರುತ್ತೆ. ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರ. ಗಲ್ಫ್ ಆಫ್ ಗಿನಿಯಾದಲ್ಲಿ ಸಾವ್ ಟಾಮ್ ಕಂಡುಬರುತ್ತೆ, ಸಾವ್ ಟಾಮ್ ಆ್ಯಂಡ್ ಪ್ರಿನ್ಸಿಪೆ. ನಂತರ 6ನೇದು ಕೇಪ್ ವರ್ಡೆ. ಕೇಪ್ ವರ್ಡೆ, ಕೇಪ್ ವರ್ಡೆ ಇಲ್ಲಿದೆ ನೋಡಿ, ಇದು ಕೇಪ್ ವರ್ಡೆ. ಇದಕ್ಕೆ ಕೇಪ್ ವರ್ಡೆ, ಇಲ್ಲಿ ಹಲವಾರು ದ್ವೀಪ ಸಮೂಹಗಳು ಕಂಡುಬರುತ್ತವೆ. ಇಲ್ಲೊಂದು ದ್ವೀಪ ಸಮೂಹ ಬರುತ್ತೆ, ಫೋಗೋ ಐಲ್ಯಾಂಡ್ ಅಂತೇಳಿ. ಫೋಗೋ ದ್ವೀಪ ಇಲ್ಲೇ ಕಂಡುಬರುತ್ತೆ. ಇದೇನಿದೆಯಲ್ಲ, ಇದು ಆಫ್ರಿಕಾದ ಪೂರ್ವದ ಕೊನೆಯ ದ್ವೀಪ ರಾಷ್ಟ್ರ. ಇದೊಂದು ಪೂರ್ವದಲ್ಲಿ ಕಂಡುಬರುವಂಥ ಕೊನೆಯ ದ್ವೀಪ ರಾಷ್ಟ್ರ ಕೇಪ್ ವರ್ಡೆ ಅಂತ ಕಂಡುಬರುತ್ತೆ. ಇಲ್ಲಿ ಸೆನೆಗಲ್ನ ರಾಜಧಾನಿ ಡಾಕರ್ ಇದೆ, ಡಾಕರ್ ಅಂತೇಳಿ. ಡಾಕರ್ ಇಲ್ಲಿದೆ. ಸೆನೆಗಲ್ನ ರಾಜಧಾನಿ ಸೆನೆಗಲ್ನ ರಾಜಧಾನಿ ಡಾಕರ್ ಇದೆಯಲ್ಲ, ಇದು ಆಫ್ರಿಕಾದ ಪಶ್ಚಿಮದ ಮುಖ್ಯ ಭೂಭಾಗದ ಭೌಗೋಳಿಕ ತುದಿ. ಆಫ್ರಿಕಾದ ಭೌಗೋಳಿಕ ತುದಿ ಇದು ಡಾಕರ್. ಇದು ಸೆನೆಗಲ್ನ ರಾಜಧಾನಿ. ಆದರೆ ರಾಜಕೀಯ ಮತ್ತು ಸಾಂಸ್ಕೃತಿಕ ತುದಿ ಅಂದರೆ ಅದು ಇದು ಕೇಪ್ ವರ್ಡೆ. ಸಾಯ್ ಟಿಯಾಗೋ ಅಂಥೇಳಿ ಇಲ್ಲಿ ಕಂಡುಬರುತ್ತೆ. ಅದು ಪಶ್ಚಿಮದ ತುದಿ. ಇದು ದ್ವೀಪ ರಾಷ್ಟ್ರಗಳು. ಎಷ್ಟದು ಟೋಟಲ್? ಮಾರಿಷಿಯಸ್ ಇಲ್ಲಿದೆ, ಸಿಚಿಲ್ಸ್ ಇಲ್ಲಿದೆ, ಕೊಮೊರೋಸ್ ಇಲ್ಲಿದೆ, ಮಡಗಾಸ್ಕರ್ ಇಲ್ಲಿದೆ. ಇದು ಹಿಂದೂ ಮಹಾಸಾಗರದಲ್ಲಿ. ಸಾವ್ ಟಾಮ್ ಇಲ್ಲಿದೆ, ಕೇಪ್ ವರ್ಡೆ ಇಲ್ಲಿದೆ. ಇದು 2 ಪ್ರಮುಖ ರಾಷ್ಟ್ರಗಳು. ಈಗ ಪ್ರಮುಖ ದ್ವೀಪಗಳು, ಇನ್ನು ಉಳಿದ ದ್ವೀಪಗಳು ಅಂಥೇಳಿ. ಉಳಿದ ದ್ವೀಪಗಳು ಯಾವುವು? ಒಂದನೇದು ಕೆನರಿ ದ್ವೀಪ ಇಲ್ಲಿದೆ ನೋಡಿ, ಇದು ಕೆನರಿ ದ್ವೀಪ. ಇದೆಲ್ಲ ಕೆನರಿ ದ್ವೀಪ. ಇದು ಸ್ಪೇನ್ನ ಆಡಳಿತಕ್ಕೆ ಒಳಪಟ್ಟಿದೆ ನೋಡಿ. ಕೆನರಿ ದ್ವೀಪ ಸ್ಪೇನ್ನ ಆಡಳಿತಕ್ಕೆ ಒಳಪಟ್ಟಿದೆ. ಇಲ್ಲೊಂದು ಪ್ರವಾಹ ಬರುತ್ತೆ, ಶೀತ ಪ್ರವಾಹ. ಅದರ ಹೆಸರು ಕೆನರಿ ಶೀತ ಪ್ರವಾಹ ಅಂತೇಳಿ. ಎಲ್ಲಿ ಕಂಡು ಬರುತ್ತೆ? ಇಲ್ಲೇ ಬರುತ್ತೆ. ಕೆನರಿ ಶೀತ ಪ್ರವಾಹ ಎಲ್ಲಿ ಬರುತ್ತೆ ಅಂದರೆ ಅದು ಈ ಭಾಗದಲ್ಲಿ. ಇದು ಯಾವುದು? ಕೆನರಿ ದ್ವೀಪಗಳು. ಇಲ್ಲಿ ನಿಮಗೆ ವೆಸ್ಟ್ ಸಹಾರಾ ಮತ್ತು ಮೊರಾಕೊ ದೇಶಗಳು ಕಂಡುಬರ್ತವೆ. ವೆಸ್ಟ್ ಸಹಾರಾ ಮತ್ತು ಮೊರಾಕೊ ಇಲ್ಲಿ ದೇಶಗಳು ಕಂಡುಬರುತ್ತವೆ. ಈ ಭಾಗದಲ್ಲಿ ಏನಿದೆಯಲ್ವ ಕೆನರಿ ದ್ವೀಪಗಳು ಕಂಡುಬರುತ್ತವೆ. ಅದು ಯಾರ ಆಡಳಿತಕ್ಕೆ? ಸ್ಪೇನ್ನ ಆಡಳಿತಕ್ಕೆ ಒಳಪಟ್ಟಿದೆ. ಯಾವ ದ್ವೀಪಗಳು? ಕೆನರಿ ದ್ವೀಪಗಳು. ಇಲ್ಲಿದೆ ನೋಡಿ, ಈ ಕೆನರಿ ದ್ವೀಪಗಳೇ ಈ ದ್ವೀಪಗಳು. ನಂತರ ಮದೀರಾ ಇಲ್ಲಿದೆ ನೋಡಿ, ಇದು ಮದೀರಾ ದ್ವೀಪ. ಯಾರ ಆಡಳಿತದಲ್ಲಿದೆ? ಪೋರ್ಚುಗಲ್. ಪೋರ್ಚುಗಲ್ ಇಲ್ಲೇ ಕಂಡುಬರುತ್ತೆ ಮೇಲೆ, ಸ್ವಲ್ಪ ಮೆಡಿಟರೇನಿಯನ್ ಸಮುದ್ರದ ಈ ಜಿಬ್ರಾಲ್ಟರ್ ಜಲಸಂಧಿ ಇದೆಯಲ್ಲ, ಈ ಜಿಬ್ರಾಲ್ಟರ್ ಜಲಸಂಧಿ ಮೇಲ್ಗಡೆ ಪೋರ್ಚುಗಲ್ ದೇಶ ಕಂಡುಬರುತ್ತೆ. ಅಲ್ಲಿಂದನೇ ಇದು ನಿಯಂತ್ರಿಸಲ್ಪಡುತ್ತೆ. ಯಾರು? ಪೋರ್ಚುಗಲ್ನ ಆಡಳಿತಕ್ಕೆ ಒಳಪಡಿದೆ. ಸೇಂಟ್ ಹೆಲೆನಾ ನೋಡಿ, ಇಲ್ಲೇ ಇದೆ ನೋಡಿ, ಇದು ಸೇಂಟ್ ಹೆಲೆನಾ ಎಲ್ಲಿದೆ? ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಸೇಂಟ್ ಹೆಲೆನಾ ದ್ವೀಪ ತುಂಬ ಇಂಪಾರ್ಟೆಂಟ್. ಇದು ಸುಮಾರು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಾಗಿಂದ ತನ್ನ ನಿಯಂತ್ರಣಗೊಳಪಟ್ಟಿದೆ, ಇನ್ನೂ ಸ್ವತಂತ್ರ ಆಗಿಲ್ಲ. ಇದು ಯಾರ ಅಂಡರಲ್ಲಿದೆ? ಯುನೈಟೆಡ್ ಕಿಂಗ್ಡಮ್, ಬ್ರಿಟಿಷರ ಕೈಯಲ್ಲಿದೆ. ನಂತರ ರೀಯೂನಿಯನ್ ನೋಡಿ, ಇಲ್ಲಿದೆ. ಇದು ರೀಯೂನಿಯನ್ ಅಂಥೇಳಿ. ಯಾರ ಆಡಳಿತದಲ್ಲಿ? ಫ್ರಾನ್ಸ್. ನೋಡಿ, ರೀಯೂನಿಯನ್ ಇಲ್ಲಿದ್ದರೂ ಫ್ರಾನ್ಸ್ ಇಲ್ಲಿದೆ, ಅಲ್ಲಿಂದ ಇಲ್ಲಿಗೆ ನಿಯಂತ್ರಿಸ್ತೈತೆ ಈ ದ್ವೀಪವನ್ನು. ರೀಯೂನಿಯನ್ ಫ್ರಾನ್ಸ್ ಇಲ್ಲಿ ಕಂಡುಬರುತ್ತೆ ನೋಡಿ. ನಂತರ ಮೊಯಟ್ಟೆ ದ್ವೀಪ ಇಲ್ಲಿದೆ ನೋಡಿ, ಇದು ಮೊಯಟ್ಟೆ ದ್ವೀಪ.
ಇದು ಸಹಿತ ಫ್ರಾನ್ಸ್ಗೆ ಒಳಪಟ್ಟಿದೆ, ಫ್ರಾನ್ಸ್ ಆಡಳಿತಕ್ಕೆ ಒಳಪಟ್ಟಿದೆ, ಫ್ರಾನ್ಸ್ಗೆ ಆಡಳಿತಕ್ಕೆ ಒಳಪಟ್ಟಿದೆ. ಯಾವುದು? ಮೊಯೆಟೆ ದ್ವೀಪ. ಈ ದ್ವೀಪಗಳ ನಡುವೆ ಅಂದರೆ ಈ ಮೊಯೆಟೆ ದ್ವೀಪ ಇದೆಯಲ್ಲ, ಇದರ ನಡುವೆ ಫ್ರಾನ್ಸ್ ಮತ್ತು ಇದು ಕೊಮೊರೊಸ್ ದ್ವೀಪಗಳಲ್ಲಿ ಒಂದು ವಿವಾದ ಇದೆ. ಯಾವುದು? ಮೊಯೆಟೆ ದ್ವೀಪ ಮತ್ತು ಮೊಯೆಟೆ ದ್ವೀಪ ಅಲ್ಲ, ಫ್ರಾನ್ಸ್ ಮತ್ತು ಕೊಮೊರೊಸ್ ನಡುವೆ ಈ ದ್ವೀಪ ತಗೊಂಡು ಏನು ಮಾಡ್ತಾರೆ? ವಿವಾದ ಸೃಷ್ಟಿಯಾಗಿದೆ. ಇದು ಆಫ್ರಿಕಾದ ದ್ವೀಪಗಳು. ಇದರಲ್ಲಿ ನಿಮಗೆ ಏನು ಅರ್ಥ ಆಗಿಲ್ಲ ಕೇಳಿ, ಮತ್ತು ಆಫ್ರಿಕಾ ಬಗ್ಗೆ ನಿಮಗೆ ಏನಾದರೂ ಇನ್ನೂ ಯಾವುದಾದ್ರೂ ಕಷ್ಟ ಅನ್ನಿಸ್ತಾ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಿಡಿಯೋ ಮಾಡ್ತೀನಿ. ಇದು ಆಫ್ರಿಕಾದ ಪ್ರಮುಖ ದ್ವೀಪಗಳು.